ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆಯೇ ಇವಾಗ 4 ಗಂಟೆಯಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮಾವಿನಕಾಯಿ ಇತ್ತು, ಅದನ್ನು ಉಪ್ಪಿನಕಾಯಿ ಹಾಕೋಣ ಅಂದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ನಾನು ಸ್ವಿಗ್ಗಿಯಿಂದ ಆರ್ಡ್ರ್ ಮಾಡಿ ತರಿಸಿರೋದು. 59 ರೂಪಾಯಿಗೆ 4 ಮಾವಿನಕಾಯಿ. 100 ರೂಪಾಯಿಗೆ ತರಿಸಿದ್ದಕ್ಕೆ 8 ಬಂದಿತ್ತು. ಸೊ ಅಮ್ಮ ಕೂಡ ಮಲ್ಲಿಗೆ ಎದ್ದುಬಿಟ್ಟು ಕುತ್ಕೊಂಡಿದ್ದಾಳೆ. ನಾನು ಮಾವಿನಕಾಯಿ ಕಟ್ ಮಾಡ್ತಾಯಿದ್ದೆ. ಇವಾಗ ಟೈಮ್ ಬಂದುಬಿಟ್ಟು 8:15 ಆಯಿತು. ಚಿಕ್ಕದಾಗಿ ಮಳೆ ಬರ್ತಾಯಿದೆ. ಚಿಕ್ಕದಾಗಿ ಮಳೆ ಶುರುವಾಗಿದೆ. ಬಟ್ಟೆ ಬೇರೆ ಸ್ವಲ್ಪ ನಾನು ತೊಳೆದು ಹಾಕಿದ್ದೆ. ಸೊ ಮಳೆ ಬರಲ್ಲ ಅಂದ್ಕೊಂಡಿದ್ದೆ. ಇವಾಗ ನೋಡಿದ್ರೆ ಮಳೆ ಸ್ಟಾರ್ಟ್ ಆಗಿದೆ. ಹಾಗೆಯೇ ಪಲ್ಲವಿ, ಅಮ್ಮು, ಮಿತ್ತಿ ಎಲ್ಲರೂ ಬಂದಿದ್ದಾರೆ. ಸೊ ಅದರಿಂದ ಚಿಕನ್ ತೊಗೊಂಡು ಬಂದಿದ್ವಿ. ಅದನ್ನು ಇಲ್ಲಿ ಗೀ ರೋಸ್ಟ್ ಮಾಡ್ತಾಯಿದ್ದ ಅಕ್ಷಯ್. ಸೊ ಒಲೆ ಆರೋಗ್ತಾಯಿದೆ. ಚಿಕನ್ ರೋಸ್ಟ್ ಮಾಡೋಕ್ಕಾಗ್ತಾಯಿಲ್ಲ. 1-2 ಪೀಸ್ ಮಾಡಿದ್ದ. ಹಾಗೆಯೇ ಮಳೆ ಸ್ಟಾರ್ಟ್ ಆಯಿತು. ಕುತ್ಕೊಂಡು ಥಿಂಕ್ ಮಾಡ್ತಾ ಇದ್ದೇನೆ ಏನು ಮಾಡೋದು ಅಂತ ಹೇಳಿ. ಸೊ ಪಲ್ಲವಿ ಕೂಡ ಬಂದಿದ್ದಾಳೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಅವಳು ಬಂದಿದ್ದಾಳಲ್ವ, ಸ್ವಲ್ಪ ಸುಸ್ತಾಗ್ಬಿಟ್ಟಿದೆ. ನಮ್ಮ ಮನೆಯವ್ರು ಕೂಡ ಮಳೆಯಲ್ಲಿ ಸ್ವಲ್ಪ ನೆನ್ಕೊಂಡು ಬಂದಿದ್ದಾರೆ. ಅಷ್ಟೇನು ಜೋರಾಗಿ ಮಳೆ ಬರ್ತಾ ಇಲ್ಲ, ಆದ್ರೂ ಲೈಟಾಗಿ ಮಳೆ ಬರ್ತಾಯಿದೆ. ಕಿರಣ ಅಂಗಡಿಗೆ ಹೋಗಿದ್ದ, ಅವರೂ ಹಾಗೇ ಕರ್ಕೊಂಡು ಬಂದಿದ್ದಾನೆ. ಇವಾಗ 9 ಗಂಟೆ ಆಯಿತು. ಇವಳು ಮಿತಿ ಕೇಳ್ತಾ ಇದ್ದಾರೆ, ಯಾವಾಗ ಬಂದ್ರಿ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಮಳೆ ಬರ್ತಾ ಇದೆ ಹೇಳ್ತಾ ಇದ್ದಾಳೆ. ಪಲ್ಲವಿ ಕೂಡ ಕುತ್ಕೊಂಡಿದ್ದಾಳೆ. ಸ್ವೀಟಿಗೆ ಅವ್ರು ಎತ್ಕೊತಾ ಇಲ್ಲ. ಸೊ ಅದರಿಂದ ಸ್ವೀಟಿ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಳೆ, ನನ್ನನ್ನು ಎತ್ಕೊತಾ ಇಲ್ಲಲ್ಲ ಇವತ್ತು ಅಂತ ಹೇಳಿ. ತಲೆ ಬಡ್ಕೊತಾ ಇದ್ದಾಳೆ ಅವಳು, ನನ್ನನ್ನು ಎತ್ಕೊತಾ ಇಲ್ಲ ಅಂತ ಹೇಳಿ. ಸೊ ನಾನು ಕೂಡ ಹೇಳ್ತಾ ಇದ್ದೀನಿ, ಫಸ್ಟ್ ಅವಳನ್ನ ಎತ್ಕೊಳ್ಳಿ ಅಂತ ಹೇಳಿ. ಅಡುಗೆ ಎಲ್ಲ ರೆಡಿ ಆಗಿದೆ. ಸೊ ಚಿಕನ್ ಫ್ರೈ ಮಾಡಬೇಕಿತ್ತು. ಮಳೆ ಬರ್ತಾಯಿದೆ. ನಾನು ಒಳಗಡೆ ಚಿಕನ್ ಗ್ರೇವಿ ಕೂಡ ಮಾಡಿಕೊಂಡೆ. ಸ್ವೀಟಿಗೆ ಇವಾಗ ಎತ್ಕೊಂಡ್ಲೇಬೇಕು. ಎತ್ಕೊಂಡ್ರು ಸ್ವೀಟಿನ. ಅವಳಿಗೊಂದು ನಮ್ಮ ಮನೆಯವ್ರು ಬಂದ ತಕ್ಷಣ ಒಂದು 10 ನಿಮಿಷ ಅವಳನ್ನು ಮುದ್ದಾಡಬೇಕು, ಆವಾಗ ಸಮಾಧಾನ ಆಗ್ತಾಳೆ ಅವಳು. ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ. ಬೆಳಗ್ಗೆ ಇವಾಗ 8 ಗಂಟೆ ಆಯಿತು. ನಾನು ಬೆಳಗ್ಗೆ ಇವತ್ತೆಲ್ಲರಿಗೂ ಪಲಾವ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇನ್ನೊಂದು ಕಡೆ ಟೀ ಮಾಡ್ಕೊತಾ ಇದ್ದೀನಿ. ಪಲಾವಿಗೆ ಇಲ್ಲಿ ಟೊಮೊಟೊ, ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಇವತ್ತು ಮನೆಯಲ್ಲಿ ತುಂಬ ಕೆಲಸ ಇದೆ. ಸೊ ಅದರಿಂದ ಬೇಗ ಬೇರೆ ನಾಷ್ಟ ಎಲ್ಲ ಮಾಡ್ಕೊತ ಕುತ್ಕೊಳ್ಲಿಕ್ಕಾಗಲ್ಲ. ಆದ್ದರಿಂದ ಪಲಾವ್ ಮಾಡಿದ್ದೀನಿ. ನೋಡಿ, ಹೊರಗಡೆ ಎಲ್ಲ ಐಟಮ್ಸ್ನ ಹೊರಗಡೆ ಇಟ್ಟಿದ್ದೀವಿ. ಇವತ್ತು ಮನೆಗೆ ಫುಲ್ಲು ಪೇಂಟ್ ಹೊಡಿಬೇಕು. ಸೊ ಅದರಿಂದ ಎಲ್ಲ ಐಟಮ್ಸ್ನ ಹೊರಗಡೆ ಹಾಕಿ ಫುಲ್ ಮನೇನ ಪೇಂಟ್ ಮಾಡಿಸ್ತಾ ಇದ್ದೀವಿ. ಯಾಕೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಫುಲ್ ಮನೇನ ಪೇಂಟ್ ಮಾಡಿಸಿ, ಬೇಡಾಗಿದ್ದ ವಸ್ತುಗಳೆಲ್ಲ ತುಂಬ ಇದೆ. ಕಾಟು ಅದು ಇದು ನಾವು ಮೇಲೆ ಎತ್ಕೊಂಡು ಬರಲಿಕ್ಕಾಗಲ್ಲ ಅಂತ ನಾವು ಇನ್ನೂ ತೊಗೊಂಡಿಲ್ಲ ಏನೂ. ಸೊ ಇದೇ ಐಟಮ್ಸೇ ತುಂಬ ಇದೆ ಬೇಡಾಗಿದ್ದೆಲ್ಲ. ಇವಾಗ ಪಲ್ಲವಿ ಬಂದದ್ರಿಂದ ಅದನ್ನೆಲ್ಲ ಬೇಕಾಗಿದ್ದೆಲ್ಲ ಇಟ್ಕೊಂಡು ಬೇಡಾಗಿದ್ದೆಲ್ಲ ತೆಗ್ದಾಕಬೇಕು. ಪೇಂಟ್ ಹೊಡೆಯೋರು ಬೇರೆ ಬೇಗನೆ ಬಂದುಬಿಟ್ರು. ಸೊ ಹೊರಗಡೆ ನಾಷ್ಟ ಮಾಡ್ತಾಯಿದ್ದೀವಿ. ಎಲ್ಲ ನಾಷ್ಟ ಅವ್ರಿಗೆ ಅಲ್ಲೇ ಹೊರಗಡೆ ಹಾಕ್ಕೊಟ್ಟಿದ್ದೀನಿ. ಸೊ ಇವರು ಪೇಂಟ್ ಹೊಡೆಯೋರು ಬೇರೆ ಬಂದಿದ್ದಾರೆ. ಕಿರಣ್ನೆಲ್ಲ ಹೇಳ್ತಾ ಇದ್ದಾನೆ ಎಲ್ಲೆಲ್ಲಿ ಏನೇನು ಆಗಿದೆ ಅಂತ ಹೇಳಿ. ಫುಲ್ಲೆಲ್ಲ ನಾವು ಬರುವಾಗಲೇ ಅದು ಪೇಂಟ್ ಸರಿಯಾಗಿರಲಿಲ್ಲ. ನಾವು ಅರ್ಜೆಂಟಿಗೆ ಬಂದ್ವಿ. ಅವರು ಕೂಡ ಓನರ್ ಕೂಡ ಪೇಂಟನ್ನ ಕ್ಲೀನ್ ಮಾಡಿಕೊಟ್ಟಿರಲಿಲ್ಲಾಗಿತ್ತು. ಸೊ ಇವಾಗ ನಾವು ಒಂದು 4 ಇಯರ್ಸ್ ಆಯ್ತಲ್ವ, ಹಾಗೆಯೇ ನಮಗೂ ಹೊಡಿಸ್ಬೇಕಿತ್ತು ಪೇಂಟು. ಸೊ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಫ್ರಿಜ್ಜು, ಆಮೇಲೆ ಏನದು ಅಲ್ಮಾರಿ ಅದೆಲ್ಲ ಒಳಗಡೆನೇ ಇಟ್ಟಿದ್ದೀವಿ. ಯಾಕೆಂದರೆ
ಅದನ್ನೆಲ್ಲ ಹೊರಗಡೆ ಎತ್ಕೊಂಡು ಬರಲಿಕ್ಕಾಗಲ್ಲ. ವಾಶ್ ಮಿಷನ್ ಒಂದು ಹೊರಗಡೆ ಇಟ್ಟಿದ್ದೀವಿ, ಯಾಕಂದರೆ ಅದು ಕ್ಲೀನ್ ಮಾಡಬೇಕು. ಸೊ ಪೇಂಟ್ ಹೊಡಿಯೋರು ಪೇಂಟ್ ಮಾಡ್ತಾ ಇದ್ದಾರೆ ನೋಡಿ. ನಮ್ಮ ಮನೆಗಳಲ್ಲಿ ಸೆಲ್ಫೇ ಇಲ್ಲ, ಅದೊಂದೇ ಪ್ರಾಬ್ಲಮ್ಮು. ಸೊ ಸೆಲ್ಫ್ ಇಲ್ಲ, ಆಮೇಲೆ ಒಂದು ಮಳೆ ಹೊಡ್ಕೊಳಕ್ಕೂ ಆಗಲ್ಲ ನಮಗೆ. ಅಲ್ಲಿ ಇವರೆಲ್ಲ ಏನೇನೋ ಅಲ್ಲೇನೇನೆಲ್ಲ ಇತ್ತು ಅದನ್ನೆಲ್ಲ ತಿಂತ ಕುತ್ಕೊಂಡಿದ್ದಾರೆ. ಅದೇನೋ ಯುಗಾದಿ ಹಬ್ಬಕ್ಕೆ ಮಾಡಿದ್ದು ಪಂಚಕಜಾಯ, ಅದನ್ನು ತಿಂತ ಕುತ್ಕೊಂಡಿದ್ದಾರೆ. ನಮ್ಮ ಮನೆಯವ್ರಿಗೆ ಇವತ್ತು ಲೀವ್ ಇದೆ, ಸೊ ಅದರಿಂದ ಎಲ್ಲ ಇವತ್ತೇ ಕೆಲಸ ಮುಗಿಸ್ಕೊತಾ ಇದ್ವಿ. ಪಲ್ಲವಿ ಬೇರೆ ಬಂದಿದ್ದಾಳೆ. ಸ್ವೀಟಿಗೆ ಹೊರಗಡೆ ತುಂಬಾ ಬಿಸಿಲು, ಇರೋಕ್ಕಾಗ್ತಾಯಿಲ್ಲ, ನನಗೂ ಇರೋಕ್ಕಾಗ್ತಾಯಿಲ್ಲ. ಹೊರಗಡೆ ಎಷ್ಟು ಅಂತ ಇರೋದು, ಈ ಥರ ಬೆಡ್ಶೀಟೆಲ್ಲ ಹಾಕಿಬಿಟ್ಟು ಆದರೆ ಎಲ್ಲರೂ ಕುತ್ಕೊಂಡಿದ್ದೀವಿ. ಸ್ವೀಟಿಗೆ ತುಂಬ ಬಿಸಿಲು, ಒಂದು ನಿಮಿಷ ಕೂಡ ಅಲ್ಲಿ ಇಲ್ಲಿ ಇರ್ತಾ ಇಲ್ಲ ಅವಳು, ಆ ಥರ ಬಿಸಿಲು ಅವಳಿಗೆ. ಒಳಗಡೆ ಹೋಗ್ತಾಳೆ, ಪೇಂಟೆಲ್ಲ ಹಚ್ಕೊಂಡು ಬರ್ತಾಳೆ. ಸೊ ಅಲ್ಲಲ್ಲೇ ಮಲ್ಕೊಂಡಿದ್ದಾರೆ. ಹೆಂಗೋ ಸಾಯಂಕಾಲ ತನಕ ಅದನ್ನು ಪೇಂಟ್ ಹೊಡೆದು ಮುಗಿಯುತ್ತೆ. ಸೊ ಮತ್ತೆಲ್ಲ ಜೋಡಿಸ್ಕೊಳ್ಬೇಕು, ಅದೇ ಒಂದು ತಲೆನೋವು. ಪಾತ್ರೆ ಎಲ್ಲ ನಾವು ಲಾಸ್ಟ್ ಟೈಮಲ್ಲಿ ಪಾತ್ರೆ ಎಲ್ಲ ತೊಳೆದಿದ್ದೆ ನಾನು. ಸೊ ಪಾತ್ರೆ ಎಲ್ಲ ತೊಳಿಲಿಕ್ಕೆ ಹೋಗಲ್ಲ, ಎಲ್ಲ ಹಾಗೆ ಚೀಲದಲ್ಲಿ ಹಾಕಿ ಇಟ್ಟಿದ್ವಿ ನಾವು. ಸೊ ಬೇಡಾಗಿದ್ದೆಲ್ಲ ಪಾತ್ರೆಗಳೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಬೇಕು ಅಷ್ಟೇ. ಇಬ್ಬರು ಮಕ್ಕಳು ಪಾಪ ಮೊಬೈಲ್ ನೋಡ್ಕೊಂಡು ಕುತ್ಕೊಂಡಿದ್ದಾರೆ, ನಾನು ಕುತ್ಕೊಂಡಿದ್ದೀನಿ. ಇಬ್ಬರು ಜಗಳ ಆಡ್ತಾರೆ, ಮತ್ತು ಇಬ್ಬರು ಮೊಬೈಲ್ ನೋಡ್ಕೊತ ಕುತ್ಕೊತಾರೆ. ಆಯಿತು, ಪೇಂಟ್ ಎಲ್ಲ ಹೊಡೆದಾಯಿತು. ಇವಾಗ ಪಲ್ಲವಿ ಬೇರೆ ಅಲ್ಲೇ ಮಲ್ಕೊಂಡಿದ್ದಾಳೆ. ಇನ್ನೊಂದು ರೂಮೇನ ಹೊಡಿಬೇಕು, ಹೊಡೆದ ತಕ್ಷಣ ಮನೆ ಕ್ಲೀನ್ ಮಾಡಬೇಕು. ಒಬ್ಬರಿಗೆ ಮೊಬೈಲ್ ಕೊಟ್ಟರೆ ಇನ್ನೊಬ್ರಿಗೆ ಕೋಪ. ಅವಳು ಕೋಪ ಮಾಡ್ಕೊಂಡಿದ್ದಾಳೆ, ಇವಳು ಕೋಪ ಮಾಡ್ಕೊತಾಳೆ. ಸೊ ಈ ಬಿಸಿಲಲ್ಲಿ ಬೇರೆ ಅವ್ರಿಗೆ ಮ್ಯಾನೇಜ್ ಮಾಡೋದೇ ಕಷ್ಟ ಆಗಿದೆ. ಫಸ್ಟ್ ಆಫ್ ಆಲ್ ನಮ್ಮ ಸ್ವೀಟಿಗೆ ನೋಡಿ, ಒಳಗಡೆ ಓಡಿ ಹೋಗ್ತಾಳೆ ಅವಳು. ಹಿಡ್ಕೊಂಡು ಬಂದು ಬಿಟ್ಟು ಹೋಗ್ತಾರೆ. ಆಯಿತು ಎಲ್ಲ. ಪಲ್ಲವಿ ಎದ್ದಿದ್ದಾಳೆ ಇವಾಗ. ನನಗೂ ಕೂತು ಸಾಕಾಯಿತು. ನಾನು ಸುಮ್ಮನೆ ಅಲ್ಲೇ ಮಲ್ಕೊಂಡಿದ್ದೀನಿ. ಸ್ವಲ್ಪ ಮಳೆ ಇತ್ತು, ಪಲ್ಲವಿಗೆ ಸ್ವಲ್ಪ ಹಾಕಿದ್ದೀನಿ, ನಾನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅಲ್ಲಿ ಇಲ್ಲಿ ಬಿದ್ದು ಒಡೆದೋಗುತ್ತೆ ಅಂತ ಹೇಳಿ ಪೇಂಟೆಲ್ಲ ಹೊಡೆದು ಹೋದ್ರು ಅವರು. ಇವಾಗ ಕ್ಲೀನಿಂಗ್ ಶುರುವಾಗಿದೆ. ಎಲ್ಲರೂ ಒಂದೊಂದು ರೂಮ್ ಕ್ಲೀನ್ ಮಾಡ್ತಾ ಇದ್ದಾರೆ ಬೇಗ. ಅಕ್ಷಯ್ ಕೂಡ ತುಂಬ ಜೋಶಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಉಜ್ಜಿ ಕ್ಲೀನ್ ಮಾಡ್ತಾ ಇದ್ದಾನೆ ನಮ್ಮ ಅಕ್ಷಯ್. ಪಲ್ಲವಿ ಬಂದಿದ್ದರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ನಮಗೆ. ಪಾಪ ಎಲ್ಲ ಕೆಲಸ ಮಾಡಿಕೊಡ್ತಾಳೆ ಪಲ್ಲವಿ. ಯಾವಾಗಲೂ ಅಷ್ಟೇ, ಏನಾದರೂ ಕೆಲಸ ಇದ್ದಾಗ ಪಾಪ ಪಲ್ಲವಿ ಬರ್ತಾಳೆ. ಎಲ್ಲರೂ ಸೇರಿಕೊಂಡು ವಾಶ್ ಮಾಡ್ತಾ ಇದ್ದಾರೆ ನೋಡಿ. ಹೊಸ ಮನೆ ಆಗಿದೆ, ಇವಾಗೆಲ್ಲ ಕ್ಲೀನ್ ಮಾಡಿದ್ದಾರೆ. ಇವಾಗೆಲ್ಲ ಕ್ಲೀನ್ ಮಾಡಿ ಮತ್ತೆ ಎಲ್ಲ ಜೋಡಿಸ್ಬೇಕು. ಇವರಿಬ್ಬರು ಇಲ್ಲಿ ಕಿತ್ತಾಡ್ತಾ ಇದ್ದಾರೆ. ಓಕೆ, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮರೆಯದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋಕ್ಕೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್. ಥ್ಯಾಂಕ್ ಯು ಸೋ ಮಚ್. ನೋಡಿ, ಇದನ್ನೆಲ್ಲ ಕ್ಲೀನ್ ಮಾಡಿ ಜೋಡಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.